ಸಲೋ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವಾಗ ನಾನು ಎಕ್ಸಾಕ್ಟ್ಲಿ ರೋಡಲ್ಲಿ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇವಾಗ ನಾನು ಹೋಗ್ತಾ ಇದ್ದೀನಿ ನನ್ನ ಹೆಂಡತಿಗೆ ಚಿಕನ್ ತೊಗೊಂಬರೋಕ್ಕೆ. ಎಕ್ಸಾಕ್ಟ್ಲಿ ಟೈಮ್ ಎಷ್ಟು ಗೊತ್ತು, ಇವಾಗ 9:41 ಆಗಿದೆ ಗೈಸ್. ಆ್ಯಕ್ಚುಲಿ ಇವಾಗ ನನಗೂ ಮತ್ತು ನನ್ನ ಹೆಂಡತಿಗೂ ಬೆಳಿಗ್ಗೆನೋ ಒಂಚೂರು ಕಿರಿಕಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೆಳಿಗ್ಗೆಯಿಂದ ಕೋಪಿಸ್ಕೊಂಡಿದ್ಲು ಮತ್ತು ಬೆಳಿಗ್ಗೆಯಿಂದನೂ ಸಹ ಊಟ ಮಾಡಿರಲಿಲ್ಲ. ಹಾಗಾಗಿನೇ ಇವಾಗ ಅವಳು ಸಮಾಧಾನ ಮಾಡಿ, ಸೊ ಸಿಲ್ಲಿ ಮ್ಯಾಟರ್ ಯಾವುದೋ ಚಿಕ್ಕ ಮ್ಯಾಟರ್ಗೆ ಜಗಳ ಆಡ್ಬಿಟ್ಟಿದ್ಲು, ಮುನಿಸ್ಕೊಂಡ್ಬಿಟ್ಟಿದ್ಲು. ಸೊ ನನಗೂ ಸಮಾಧಾನ ಮಾಡಿಬಿಟ್ಟು ಹೋಗಿದೆ, ಬಟ್ ಆದರೂ ಅರ್ಧದಲ್ಲೇ ಸಮಾಧಾನ ಮಾಡಿ ಹೋಗ್ಬಿಟ್ಟಿದ್ನಲ್ಲ, ಸೊ ಅದು ಕೋಪ ಆಯಿತು ಅವಳಿಗೆ. ಆಮೇಲೆ ನನಗೂ ಕಸ್ಟಮರ್ ಫೋನ್ ಮಾಡ್ತಾಯಿದ್ರು, ಅದಕ್ಕೆ ಹೋಗ್ಬಿಟ್ಟೆ. ಸೊ ಅವಳು ನನಗಿಂತ ನಿಮಗೆ ಅಂಗಡಿನೇ ಹೆಚ್ಚಾಗೋಯ್ತು ಅಂತ ಅಂದ್ಕೊಂಡು ಅದು ಕೋಪದಲ್ಲಿದ್ಲು. ಸೊ ಅದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು ಸಮಾಧಾನ ಮಾಡಿ ಅವಳಿಗೆ ನಾನು 9:45ಗೆ ಚಿಕನ್ ತಗೊಬರೋಕ್ಕೆ ಹೋಗ್ತಿದ್ದೀನಿ ಗೈಸ್. ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ಮಾರ್ಕೆಟ್ ಸೈಡ್ ಹೋಯ್ತು ಅಂತಂದರೆ ಇರ್ಬೋದು ಅನಿಸುತ್ತೆ. ಓಕೆ, ಕಮಾನ್ ಲೆಟ್ಸ್ ಗೋ. ಇವಾಗ ಒನ್ ಟೈಮ್ಗೆ ಆಗೋಷ್ಟು ಚಿಕನ್ನ ನಾವು ತೊಗೊಂಬರೋಣ. ಚಿಕನ್ ತೊಗೊಂಬಂದಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗೈಸ್. ನಾನು ಚಾಪ್ಸ್ ಮಾಡಬೇಕು ಅಂತಂದು. ಸೊ ಬನ್ನಿ ನೋಡೋಣ ಏನು ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಅವಳ ಜೊತೆ ಸ್ವಲ್ಪ ಮಾತಾಡಿಸ್ತೀನಿ. ಓಕೆ, 9:45ಕ್ಕೆ ಚಿಕನ್ ಸಿಕ್ಕಿದೆ ನನಗೆ. ಅದು ನೆನ್ನೆ. ಇವಾಗ ಇದು ಹೋಗ್ಬಿಟ್ಟು ಕುಕ್ಕಿಂಗ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಗಾಡಿನ ಆ ಕಡೆ ನಿಲ್ಲಿಸ್ಬಿಟ್ಟು ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನನ್ನ ಗಾಡಿ ಇಲ್ಲೇ ನಿಲ್ಸಿದ್ದೀನಿ ನೋಡಿ. ಇಲ್ಲಿ ನೋಡ್ರಿ, ಇವಾಗ ಇಷ್ಟನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ಪಪ್ಪಾಯ ಹಣ್ಣು ತಿನ್ಸೋದಕ್ಕೆ. ಅದಾದಮೇಲೆ ಚಿಕನ್ಗೆ ಏನೇನು ಬೇಕು ಮಸಾಲ, ಆಮೇಲೆ ನೈಟ್ ಅವಳಿಗೆ ಹಾಲು ಎಲ್ಲ ತೊಗೊಂಡು ಹೋಗ್ತಿದ್ದೀನಿ ಗೈಸ್. ಆ್ಯಕ್ಚುಲಿ ಇವಾಗ ಬರೀ ಅವಳಿಗೆ ಹಾಲು ಕೊಡ್ತಾಯಿಲ್ಲ, ಅವಳಿಗೆ ಸ್ವಲ್ಪ ಇವಾಗ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ವಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ ಪೌಡ್ರ್ ಬರ್ಸ್ಕೊಂಬಂದೆ. ಅದನ್ನ ಮಿಕ್ಸ್ ಮಾಡಿ ಅವಳಿಗೆ ಕೊಡಬೇಕು. ಆ ಪೌಡ್ರ್ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ದಿನ ಹೋಗ್ಬೇಕು, ಕೆಲಸ ಹೋಗ್ಬೇಕಾದ್ರೆ ಅದೆಲ್ಲ ಹೇಳಕ್ಕಾಗಲ್ಲ. ಹೇಳಿದೆ ಜಗಳ ಆಡ್ಕೊಂಡಿದೀವಿ ಅಂತ ಅನ್ಕೊಂಡು, ಅದಕ್ಕೆ ಇವಾಗ ಸಮಾಧಾನ ಮಾಡೋದಕ್ಕೆ ಇವಳಿಗೆ ಚಿಕನ್ದು ತಗೊಂಬಂದು ಕೊಟ್ಟಿದ್ದೀನಿ 10:30ಗೆ. ಹಂಗಿದ್ದೀನಿ ನಾಲ್ಗೆ ಚೂರು ಅನ್ಸುತ್ತೆ. ಆಯ್ತು ಬಾ, ನಾನು ಪಾಪ ನೋಡ್ಕೊತೀನಿ, ಅದೇನು ಮಾಡು ಗೈಸ್. ಆಕ್ಚುಲಿ ಏನಿಗೆ ಗೊತ್ತಾ ಜಗಳ ಆಡೋದು, ಏನಿಗೆ ಜಗಳ ಆಡೋದು, ಅದು ಸಿಲ್ಲಿ ಮ್ಯಾಟರ್ಗೆ ಮುನ್ಸ್ಕೊಂಡ್ ಕುಂತವಳೆ ಬೆಳಿಗ್ಗೆಯಿಂದ. ಸಿಲ್ಲಿ ಮ್ಯಾಟರ್ ನಿನ್ಗೆ ಇರ್ಬೋದು, ನನ್ಗೆ ಗಂಡ ಹೆಂಡತಿ ಮಧ್ಯೆ ಮ್ಯಾಟ್ರ್, ಒಂದ್ ಜಗಳ ಬರುತ್ತೆ, ಒಂದ್ ಜಗಳ ಹೋಗುತ್ತೆ, ಆಯ್ತಾ? ಅದಕ್ಕೆಲ್ಲ ಡಿವೋರ್ಸ್ ಕೊಡ್ತೀನಿ ಅನ್ಬಾರ್ದು. ಹೋಗು, ಯಾವನ್ ಹೇಳದವ್ ನೀನೇನ್ ಕಟಾಕಿದ್ವಾ? ಗೈಸ್ ನನಗೆ ಡಿವೋರ್ಸ್ ಕೊಡ್ತಲ್ಲ ಅಂತ ಹೇಳು. ಕೊಡ್ತೀನಿ ಡಿವೋರ್ಸ್. ಗೊತ್ತಾಯ್ತಾ? ಎಷ್ಟು ಅವರ್ ಆಯ್ತು ಗೊತ್ತಾ? 17 ಅವರ್ ಆಯ್ತು. 17 ಅವರ್ ಲೈ ಜಗಳಾಡಿ ಇನ್ನ 24 ಅವರ್ಸ್ ಆಗಿಲ್ವಲ್ಲ? ಮತ್ತೆ 24 ಅವರ್ಸ್ ಆಗಿಲ್ಲ, ಅದಕ್ಕೆ 17 ಅವರ. ಇವತ್ತು ಬೆಳಿಗ್ಗೆ ತಾನೇ ಆಡಿದ್ದು. 12 ಅವರ್ಸ್ ಆಗಿಲ್ಲ ಇನ್ನ. 10 ಅವರ್ಸ್ ಆಯ್ತು. ಬೆಳಿಗ್ಗೆ ಏನು ಒಂದು 10 ಗಂಟೆ ಜಗಳ ಮುನ್ಸ್ಕೋಬಾರ್ದು. ಆ ಮಗು ಮುಖ ನೋಡಿದ್ರು ನಿನ್ ಖುಷಿ ಇಲ್ವಾ ನಿಂಗೆ? ಖುಷಿ ಬೇರೆ. ಕೃಷಿ ಅಲ್ವಾಗಂದ ನೋಡು ಪಾಪ ಇನ್ನೋಸೆಂಟ್ ಹೆಂಗ್ ನೋಡ್ತಾಳೆ ಅವಳ. ಗೈಸ್ ಅವಳಿಗೆ ಫಸ್ಟ್ ಕಾಫಿ ಮಾಡ್ಕೊಟ್ಬಿಡೋಣ ಅವಳಿಗೆ. ಬೆಳಿಗ್ಗೆಯಿಂದ ಪಾಪ ನನ್ನ ನೆಂಟಿ ಬೆಳಿಗ್ಗೆಯಿಂದ ಏನು ತಿನ್ನು, ಅದಕ್ಕೋಸ್ಕರ ಅಲ್ಲಿ ಹಾಕ್ಬೇಕಾ? ಎಲ್ಲ ಬರೀ ಬೊಗ್ಳೆ, ಎಲ್ಲ ಬರೀ ಸುಳ್ಳು, ಏನ್ ಕೆಲಸ ಮಾಡಲ್ಲ. ನಾನಾ? ಯಾರು ಹೇಳಿದಂಗಂತ? ಪಾಪಕ್ ಬರ್ತದೆ, ಅದಕ್ಕೋಸ್ಕರ ಏನು ಮಾಡಲ್ಲ. ಎಲ್ಲ ನಾವೇ ಮಾಡ್ಬೇಕು, ವಿಡಿಯೋಕ್ಕೋಸ್ಕರ. ಲೇ ಹೋಗೆ ಇಲ್ದಿರೋದನ್ನೆಲ್ಲ ಹೇಳ್ಬಾರ್ದು. ಎಷ್ಟ್ ಮಾಡ್ತೀನಂತ ನಮ್ಮ ಆಡಿಯನ್ಸೇ ಗೊತ್ತು ಕಣಂತ. ನೀನೇನು ಹೇಳೋದು ಇಲ್ದಿರೋದನ್ನೆಲ್ಲ. ಆಗ ಜೋಲ್ಗೆಗೆ ಹಾಕ್ಬಿಟ್ಟು ನಾವು ಅಡುಗೆ ರೆಡಿ ಮಾಡ್ಕೊತೀವಿ ಗೈಸ್. ಎಷ್ಟೇ ಕೋಪ ಇರಲಿ ಏನೇ ಇರಲಿ, ನಾನು ಹೇಳ್ತೀನಿ ನನಗೋಸ್ಕರ 10:45 ಗಂಟೆಗೆ ಟೀ ಮಾಡ್ಕೊಟ್ಟವಳೆ. ಏನೇನು ಮತ್ತೆ ಟೈಮ್ ಬರಲಿ, 10:45ಗೆ ಟೀ ಮಾಡ್ಕೊಟ್ಟವಳೆ. ಇವಾಗ ಅವಳೆ ಅಡುಗೆ ಮಾಡ್ಕೊಡ್ತಾವಳೆ, ಅಲ್ಲಿ ಅಡುಗೆ ಮಾಡ್ತಾವಳೆ. ಹಿಂಗೆ ಇನ್ನೂ ಕೋಪ ಹೋಗಿಲ್ಲ ಅವಳಿಗೆ. ಕಷ್ಟ ಸುಖ ಮಾತಾಡ್ಕೊಂಡು ಕುಡಿಯೋಣ. ಅವಳು ಕಾಫಿ ಕುಡಿತಾಳೆ, ನಾನು ಟೀ ಕುಡಿತಿದ್ದೀನಿ ಗೈಸ್. ನನ್ನ ಮಗಳು ಇಲ್ಲೇ ಇದೆ. ಅವಳು ಬೆಳಕಲ್ಲಿ ಮಲಗಿಸಿದ್ರೆ ಮಲಗಲ್ಲ ಅಂತ ಗೊತ್ತು. ಬೆಳಕಲ್ಲಿ ಮಲಗಿಸಿ ಮಲ್ಕೋತಾಳೆ. ಬನ್ನಿ, ಬೆಡ್ ಮೇಲೆ ಹಾಕಿದ ತಕ್ಷಣ ನೀವ್ಯಾಕೆ ಬೆಡ್ ಮೇಲೆ ಹಾಕಿದ್ರಿ? ಅವ್ಳು ನಂಗೆ ಆಡ್ಸಿದ್ರೆ ಮಲ್ಕೋತಾಳೆ. ಇವಾಗ ನಾವು ಸಿಂಪಲ್ ಚಿಕನ್ ಗ್ರೇವಿ ಮಾಡೋಣ. ನೋಡಿ, ಪಾಪನ್ ಮಲಗ್ಸಕ್ಕೆ ಎಷ್ಟೊಂದು ಹರಸಾಹಸ ಪಡ್ತಾರೆ. ನಾನಾಗಿದೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಮಲಗಿಸ್ತಿದ್ದೆ. ಸೊ ಪಾಪನ್ನ ತೋರಿಸ್ಬಿಟ್ಟು ಬ್ಲರ್ ಮಾಡ್ತು ಅಂತ ಅಂದ್ರೆ ನನ್ನ ಬ್ಲಾಗ್ಸ್ಗಳಲ್ಲಿ ಎಲ್ಲೋ ಡಾಲರ್ ಬರ್ತಾ ಇದೆ. ಸುಮಾರು ಟ್ರೈ ಮಾಡಿದೆ ಬ್ಲರ್ ಮಾಡಿ, ಸ್ವಲ್ಪ ಸೆಕೆಂಡ್ಸ್ ಆದ್ರೂ ಬ್ಲರ್ ಮಾಡೋಣ ಅಂತ. ಒಂದ್ ಸ್ವಲ್ಪ ಬ್ಲರ್ ಮಾಡಿದ್ರು ಎಲ್ಲೋ ಡಾಲರ್ ಬಂದ್ಬಿಡ್ತಾ ಇದೆ. ಅದಕ್ಕೋಸ್ಕರ ಪಾಪು ಫೇಸ್ ಅಂತ ಕೈ ಇಟ್ಕೋತೀನಿ, ಇಲ್ಲಾಂದ್ರೆ 1-2 ಸೆಕೆಂಡ್ ಅಷ್ಟು ತೋರಿಸ್ತೀನಿ ಅಷ್ಟೇ. ಯಾಕಂದ್ರೆ ಎಡಿಟಿಂಗ್ ಅಲ್ಲಿ ತಲೆ ಕೆಟ್ಟು ಹೋಗ್ಬಿಡೈತೆ. ನನಗೊಂದು 5 ಸಲ ಎಡಿಟಿಂಗ್ ಮಾಡಿದ್ದೀನಿ ಒಂದೊಂದು ವಿಡಿಯೋ. ಎಲ್ಲರೂ ಒಂಚೂರು ಏನೋ ಮಿಸ್ ಆಗೈತೆ ಅಂತ. ಗೈಸ್ ಬನ್ನಿ, ನಾವು ಇವಾಗ ಟೊಮೊಟೊನ ಹಾಕೊಂಡಿದ್ದೀವಿ. ಟೊಮೊಟೊ ಎಲ್ಲ ಚೆನ್ನಾಗಿ ರೋಸ್ಟ್ ಹಾಕ್ಬೇಕು. ಆಮೇಲೆ ಪೌಡರ್ ಹಾಕ್ಬಿಟ್ಟು
ಚಿಕನ್ ಹಾಕ್ಬಿಟ್ಟು ಕೂಗಿಸ್ಬೋದು ಅಷ್ಟೇ. ವೆರಿ ಸಿಂಪಲ್ ರೆಸಿಪಿ, ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವಾಗ ಟೈಮ್ ಬೇರೆ ಇರಲಿಲ್ಲ, ಹೊಟ್ಟೆ ಬೇರೆ ಹಸಿತ್ತು. ಎಲ್ಲೆಲ್ಲ ಇಟ್ಕೊತಲ್ಲ ಬ್ಲಾಗ್ ಮಾಡಬೇಕಾದ್ರೆ ಹೇಳಿ ಇವಾಗ. ಈಗ ನಾವು ಟೊಮೊಟೊ ಹಾಕೊಂಡಿದ್ದೀನಿ, ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಚಿಕನ್ ಹಾಕೊಂಡು ಚಿಕನ್ ಗ್ರೇವಿ ಮಸಾಲ ಹಾಕೊಂಡು ಚಿಕನ್ ಕುದಿಸ್ಕೊಂಡು ಮುಗ್ದಾಯ್ತು. ಗೈಸ್ ಆಕ್ಚುಲಿ ಇವಳಿಗೆ ನಾನು ಬೆಳಿಗ್ಗೆ ಸೊಪ್ಪು ಹುರಿದ್ಬಿಟ್ಟು ಹೋಗಿದ್ದೆ, ಹೆಂಗ್ ಹುರಿದಿದ್ದೀನೋ ಹಂಗೆ ಅದನ್ನೇ ತಿಂತೀನಿ ಗೈಸ್. ಚಿಕನ್ ಏನು ತಿನ್ನಲ್ಲ. ಕೋಪದಲ್ಲಿ ಇತ್ತ ಅಂತ ಅಂದಾಗ ಊಟ ತಿಂಡಿ ಏನು ಮಾಡಲ್ಲ. ಆ ಪಾಪ ಮುಖ ನೋಡಾದ್ರೂ ಊಟ ತಿಂಡಿ ಮಾಡಿ ಹೇಳಿ ಗೈಸ್ ಇವಳಿಗೆ. ಏನ ನಾನು ಏನು ಮಾಡಿಲ್ಲ ಗೈಸ್, ನಂದೇನು ತಪ್ಪಿಲ್ಲ. ಯಾವ್ದು ಸಿಲ್ಲಿ ಮ್ಯಾಟರ್ಗೆಲ್ಲ ಇವಳು ನನ್ನ ಜೊತೆ ಜಗಳ ಆಡ್ತಾರೆ. ಬುದ್ಧಿ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಸ್ವಲ್ಪ ಬುದ್ಧಿ ಹೇಳಿ. ಸ್ವಲ್ಪ ನೀರು ಹಾಕೋಬೇಕಂತೆ. ಏನೇನು ಹಾಕಿದೆ ಇದಕ್ಕೆ ಇವಾಗ ಇನ್ನೊಂದ್ಸಲ ಹೇಳ್ಬಿಡು. ಸ್ವಲ್ಪ ಎಣ್ಣೆ, ಚಿಕನ್ ಗ್ರೇವಿ ಮಸಾಲ. ಹಾಗಾಗಿ ಜಸ್ಟ್ 50 ರೂಪಾಯಿಗೆ 1/4 kg ತಗೊಂಡಿದ್ದೀನಿ. ಲೋಟ ಹಾಕಿದ್ರೆ ಸಾಕು, ಸ್ವಲ್ಪ ಮಸಾಲ ಹಾಕೋದಕ್ಕೂ ಜಾಸ್ತಿ ಆಗ್ತದೆ. ಅದು ಸಾರು ಮಾಡ್ತೀರಾ ಗ್ರೇವಿ ಮಾಡ್ತೀರಾ? ಗ್ರೇವಿ ಗೊಜ್ಜಾಗುತ್ತೆ, ಕುಕ್ಕರ್ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀರಲ್ಲ, ಬೇಯಿಸ್ಕೊಂಡ್ರೆ ಟೈಮು. ಓಕೆ ಆ್ಯಕ್ಚುಲಿ ಇದೇ ಮಂತ್ 25-26ಗೆ ನಮ್ಮ 1 ವರ್ಷದ ಆ್ಯನಿವರ್ಸರಿ ಬರ್ತಾ ಇದೆ. ಸೊ ಆ್ಯನಿವರ್ಸರಿಗೆ ನಾನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಬಟ್ ಇವತ್ತು ಅವಳು ಆಡಿರೋ ಸಿಲ್ಲಿ ಮ್ಯಾಟರ್ಗೆ ನಾನು ಅವ್ಳಿಗೆ ಏನೂ ಕೊಡ್ಸಲ್ಲ. ಅವಾಗ ಎಲ್ಲೇ ಏನು ಕೊಡ್ಸಲ್ಲ ನಿಂಗೆ, ಏನು ಕೊಡ್ಸಲ್ಲ. ಹಂಗೆ ಹೇಳ್ತಿರೋದು. ಇವಳು ಒಂದು ರೇಷ್ಮೆ ಸೀರೆ ನೋಡಿದ್ಲು, ಎಷ್ಟು 11,000 ರೂಪಾಯಿದು ಒಂದು ರೇಷ್ಮೆ ಸೀರೆ ನೋಡಿದ್ಲು. ಯಾವ್ದು ಮೈಸೂರು ಸಿಲ್ಕ್, ಮೈಸೂರು ಸಿಲ್ಕ್ ನೋಡಿದ್ಲು. ಸೊ ಅದಾದ್ಮೇಲೆ ಬ್ಲೌಸ್ ಹೊಲಿಯೋದಕ್ಕೆ ಅದೊಂದು ಗೊತ್ತಲ್ಲ ನಿಮಗೆ. ಸೊ ಬ್ಲೌಸ್ ಮೋಸ್ಟ್ ಆಗುತ್ತೆ ಒಂದು 11,000, ಒಂದು 4,000 ಬ್ಲೌಸ್, ಒಂದು 15,000 ಲೈಕ್ ಬಿಲ್ ಹಾಕಿದ್ಲು. ಸೊ ಜಗಳ ಆಡ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಒಳಗವಳೆ. ನನಗೇನು ಕೊಡ್ಸಲ್ವಲ್ಲ, ಏನು ಮಾಡ್ತೀಯ? ಬೇಡ ಬಿಡು. ನಮ್ಗೆ 15,000 ಮಿಕ್ತು, ಕೇಕ್ ಕಟ್ ಮಾಡೋದು ಮಿಕ್ತು, ಅವತ್ತು ಅಂಗಡಿಗೆ ರಜಾ ಹಾಕೋದು ಮಿಕ್ತು, ಎಲ್ಲ ಮಿಕ್ತು. ಹೋಗಿ ಚಿಕನ್ ಜೊತೆ ನೆನ್ಸ್ಕೊತೀನಿ. ಹೋಗಿ ಎತ್ಕೊಡ್ಲಾ? ಏನು ಕೂಸ್ಬಿಟ್ಟ? 2 ವಿಜಿಲ್ ಆಗೈತೆ. ನೋಡ್ರಿ, ಇದೇ ನಮ್ಮ ಹಾಲು. ಇರೋ ಬಟ್ಟೆಗಳು ಫೋಲ್ಡ್ ಮಾಡೋಷ್ಟು ಪಾಪ ನನ್ನ ಹೆಂಡತಿಗೆ ಟೈಮ್ ಇಲ್ಲ ಗೈಸ್. 3 ವಿಜಿಲ್ ಆಯ್ತು. 5 ಆಗ್ಲಾ ಗೈಸ್? ಇಲ್ಲಂತೂ ಓಪನ್ ಕಿಚನ್ ಮಾಡೋದ್ರಿಂದ, ನಾವ್ ಇಲ್ಲಿ ಕಿಚನ್ ಮಾಡ್ಕೊಂಡಿರೋದ್ರಿಂದ ಎಷ್ಟು ಉಪಯೋಗ ಅಂತಂದ್ರೆ, ಆಗ ಓಪನ್ ಮಾಡ್ಬೇಕಾದ್ರೆ ನೀನೇ ಕರ್ತಿದ್ದ ನನ್ಗೆ. ಏನಂತ? ಮದ್ವೆ ಆಗ್ತೀನಿ, ಅಲ್ಲಿ ತನಕ ಬೇಜಾರಾಗ್ಬೇಡ, ಒಬ್ನೇ ಇರ್ತೀನಿ ಅಂತ ವ್ಲಾಗ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಸುತ್ತಾಡ್ಕೊಂಡು ಇರು ಅಂತ ಹೇಳಿದ್ರು. ಅದಕ್ಕೆ ನಾನು ವ್ಲಾಗ್ ಮಾಡ್ತಿರೋದ. ಆಫ್ ಮಾಡ್ಲಾ? ಈಗ ಚಿಕನ್ ಗ್ರೇವಿ ಮುಗಿದಿದೆ. ಈ ತನ್ಗಾಗೋ ಅಷ್ಟರೊಳಗೆ ದೋಸೆ ಹಾಕಿ. ಗೈಸ್ ಇನ್ನೊಂದು ಫನ್ನಿ ಏನಾಗಿತ್ತು ಅಂತಂದ್ರೆ, ಇವಳು ನನ್ನ ಜೊತೆ ಜಗಳ ಆಡಿದ್ಲಲ್ಲ, ಇವಳು ಏನ್ ಮಾಡಿದ್ಲು, ಹೋಗಿ ಅಂತ ನನ್ ಕಳಿಸ್ಬಿಟ್ಲು ಕೋಪಿ. ನಾನು ಸ್ವಲ್ಪ ದೂರ ಹೋಗಾದ್ಮೇಲೆ ಮತ್ತೆ ಫೋನ್ ಮಾಡಿದ್ಲು. ಮತ್ತೆ ಬಂದ್ರೆ ಸರಿ ಅಂತ. ಹೋಗ್ಲಿ ಬಿಡು ಅಂತ ಇಲ್ಲೇ ಹೋಗ್ತಿದ್ದೆ. ಮತ್ತೆ ಸ್ವಲ್ಪ ಹೊತ್ತು ಮಾತಾಡುದು. ಮತ್ತೆ ಹೋಯ್ತೀರಿ ಅಂತ ಅಂದ್ರೆ, ಆಯ್ತು ಬಿಡು ನಿನ್ನ ಹತ್ರ ಏನ್ ಮಾತಾಡೋದು ಅನ್ಕೊಂಡು ನಾನು ಹೊರಟ್ಬಿಟ್ಟೆ. ಹೋಗಿ ಒಂದು ಆಲ್ಮೋಸ್ಟ್ ಒಂದು 6-7 ಕಿಲೋಮೀಟರ್ ಹೋಗಿದ್ದೀನಿ. ಮತ್ತೆ ಕರುದ್ಲು. ಮತ್ತೆ ಬಂದೆ. ಮತ್ತೆ ಬಂದ್ಬಿಟ್ಟು ಮತ್ತೆ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಯ್ತು. ನಿನ್ನ ಫೋನ್ ಇದ್ರೆ ತಾನೇ ನಾನು ಕರೆಯೋದು ಅನ್ಕೊಂಡು ಇವಳ ಫೋನ್ ಸಹ ಎತ್ಕೊ ಹೋಗ್ಬಿಟ್ಟಿದ್ದೆ ನಾನು. ಹೇಳಿಸ್ಬೇಕು ಅಂತಾನೆ ಬಂದೆ. ಇವಾಗ ಬೆಳಿಗ್ಗೆಯಿಂದ ಫೋನ್ ನೋಡಿಲ್ಲ ಅಂತೆ, ಅದಕ್ಕೆ ನನ್ ಫೋನ್ ಬೇಕಂತ ಅವಳಿಗೆ. ಅವಳ ಫೋನ್ ನಾನು ಯೂಸೇ ಮಾಡಿರ್ಲಿಲ್ಲ. ಚಾರ್ಜರ್ ಬರೀ 2% ಆಗೋಗ್ಬಿಡೈತೆ ಚಾರ್ಜರ್. ಸೊ ಹಾಗಾಗಿನೇ ನನ್ ಫೋನ್ ಬೇಕಂತ ಅವಳಿಗೆ. ಇವಾಗ ಇದೊಂದು ಇನ್ಸಿಡೆಂಟ್ ಹೇಳ್ಬೇಕಾಗಿತ್ತು, ಫೋನ್ ಎತ್ಕೊ ಹೋಗ್ಬಿಟ್ಟಿದೆ. ಇಲ್ಲ ನಾನು ಹಂಗೆ ಹೇಳಿಲ್ಲ, ನಮ್ದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲಾನು ಹೇಳ್ತಿರ್ತಾನೆ. ಜಗಳಾಡಿ ಯಾರ ತಾನೇ ಜಗಳ ಆಡಲ್ಲ ಹೇಳ. ಬೇರೆಯವ್ರ ಗಂಡ ಹೆಂಡತಿ ಜಗಳ ಆಗ್ಬಿಟ್ಟು ಸ್ಟೇಷನ್ಗೆಲ್ಲ ಹೋಯ್ತಾರೆ. ನಮ್ದೆಲ್ಲ ಯಾವ ಅರ್ಥ ಆಯ್ತು ಅನ್ಸುತ್ತೆ. ಡಿವೋರ್ಸ್ ಮಾತಲ್ಲೇ ಡಿವೋರ್ಸ್ ಮಾಡ್ಬಿಟ್ಲು ಗೈಸ್. ನನಗೆ ಕಿಚನ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಬೇಕು. ಅವಳು ಪಾಪಗೆ ಹಾಲು ಕುಡಿಸ್ತಾ ಇದ್ದಾಳೆ, ಅಲ್ಲಿ ತನಕ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಬಿಟ್ರೆ ನನಗೂ ಸ್ವಲ್ಪ ಟೈಮ್ ಇಕ್ಕತ್ತೆ. ಇವತ್ತು ಆರಾಮ್ಸೆ ಮಲಿಕೊಂಡ್ಬಿಡ್ಬೇಕು. ಸಿಕ್ಕಾಬಿಟ್ಟೆ ತಲೆನೋವು ಬಂದ್ಬಿಡೈತೆ ನನ್ಗಂತೂ. ಹೋಗ್ಯಾಲೆ ಆಗಲ್ಲ, ಮಾಡ್ಕೊ ನೀನೇ ಸಾಕ್ತೀನಿ ಅಂದ್ರೆ ನಿನ್ ಮಗಳನ್ನ. ನೀನೇ ಸಾಕ್ತೀನಿ ಅಂದ್ರೆ ತಾನೆ ನಿನ್ ಮಗಳನ್ನ. ಸಾಕ ಹೋಗು. 10 ಲಕ್ಷ ಕೊಡಿ. 10 ಲಕ್ಷ ಏನಿಗೆ ಕೊಡು? ಮಂತ್ಲಿಗೆ 10 ಲಕ್ಷ ಅಕ್ಕು ಏನು ಚಿಂದಲೇ ತೂಗಿಸ್ತಿ ಏನೋಳ್ಗೆ. ಎಸೋಗೆ ನಾನು ನಿಮ್ಗೆ ಬನ್ನಿ ಕ್ಲೀನ್ ಮಾಡ್ಕೊಂಡೆಲ್ಲ ಸಿಗ್ತೀನಿ. ಇದೆಲ್ಲ ಹಾಕಡ ಅಂದ್ರೆ ಏನೇನೋ ತಿಳ್ಕೊಬೇಡಿ ನೋಡಿ, ಇದನ್ನೆಲ್ಲ ಹಾಕಬೇಡ. ಅವಳು ಒಬ್ಳ ಇದ್ಲಲ್ಲ, ಸೊ ಪಾಪು ಮಗುನ ಎತ್ಕೊಂಡೆಲ್ಲ ಓಡಾಡ್ಕೊಂಡು ಸ್ವಲ್ಪ ಕಾಲು ನೋವು ಬಂದ್ಬಿಡೈತಂತೆ ಪಾಪ ಇವಳಿಗೆ. ಅದಕ್ಕೋಸ್ಕರ
ಕಾಲು ಹೊತ್ತು ಕೊಡ್ತಾ ಗೈಸ್ ಇದು ಆಮೇಲೆ ಸ್ವಲ್ಪ ರಿವೆಂಜ್ ಬೇರೆ ತೀರ್ಸ್ಕೋಬೇಕಲ್ಲ. ನಾನು ಇವತ್ತು ಇವ್ರು ಹೆಂಗೆ ಗೊತ್ತಾ, ಏನಾದ್ರೂ ಇವ್ರಿಗೇನಾದ್ರೂ ಟ್ರಿಗರ್ ಮಾಡಿದ್ರೆ ಅದಕ್ಕೆ ರಿವೆಂಜ್ ತೀರ್ಸ್ಕೊಳ್ಳಿ ಬಿಡಲ್ಲ. ಸೊ ಅದೇ ಫಾರ್ಮುಲಾನ ಇವತ್ ನಾನು ಮಾಡೋಣ ಅಂತ ಹೋದೆ, ಫ್ಲಾಪ್ ಆಗೋದು. ಅದೇ ಇರಿಟೇಟ್ ಮಾಡೋದು, ಕೆಲ್ಸಕ್ಕೆ ಹೋಗು ಅನ್ನೋದು ಬಾ ಅನ್ನೋದು, ಹೋಗು ಅನ್ನೋದು ಬಾ ಅನ್ನೋದು. ಗೈಸ್ ಅದಕ್ಕೆ ಈಗ ಹೊಸ ಫೋನ್ ಬೇರೆ ತೆಗೆಸ್ಕೋಬೇಕು. ಇನ್ನೊಂದು ಒಂದಿಲ್ಲ ಅಂದ್ರೆ ಇನ್ನೊಂದು ಇರ್ಬೋದು, ಏನಂತೀರಾ? ನಿಧಾನ ಗೈಸ್. ಅದೇ ಕೋಪಕ್ಕೆ ಮುಕ್ತವ್ರೆ ಚೆನ್ನಾಗಿ ಗುಜು ಗುಜು ಬಜು ಬಜು ಅನ್ಕೊಂಡು. ಅಲ್ಲ ಜಗಳ ಮಾಡ್ಬೇಕಾದ್ರೆ ಮಾತಲ್ಲಿ ಜಗಳ ಮಾಡ್ಬೇಕು, ಇಲ್ಲ ಫೈಟಿಂಗ್ ಅಲ್ಲಿ ಜಗಳ ಮಾಡ್ಬೇಕು. ಬಂದ್ಬಿಟ್ಟು ಕಾಲ್ ಕೆರಿಯೋದು ಅದೆಂತ ಜಗಳ? ಗೈಸ್ ಡಿವೋರ್ಸ್ ಆಗೋಯ್ತು ಗೈಸ್. ಇನ್ನು ಜೊತೆಲೇ ಇದ್ದೀವಿ. ಯಾಕಂದ್ರೆ ಪಿಳ್ಳೆ ಹುಟ್ಟೈತಲ್ಲ, ಪಿಳ್ಳೆ ಹುಟ್ಟಿರ್ಲಿಲ್ಲ ಅಂದಿದೆ ಎಷ್ಟೊತ್ತಿಗೆ. ಗೈಸ್ ಅದು ಎಷ್ಟು ಒಳ್ಳೇದು ಅಂದ್ರೆ ಮದ್ವೆ ಆದ ತಕ್ಷಣ ಒಂದೊಂದು ಮಗು ಮಾಡ್ಕೊಬಿಡ್ರಿ ಎಲ್ಲರೂ. ಲವ್ ಮ್ಯಾರೇಜ್ ಆದರು, ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ, ಮದ್ವೆ ಆದ ತಕ್ಷಣ ಬೇಗ ಮಕ್ಳು ಮಾಡ್ಕೋಬೇಕು. ಯಾಕಂತಂದ್ರೆ ಆ ಮಕ್ಳು ಇಂದಾನು ರಿಲೇಶನ್ಶಿಪ್ ತುಂಬಾ ಲಾಂಗ್ ಬರುತ್ತೆ. ಮಕ್ಳು ಇರ್ಲಿಲ್ಲ ಅಂದ್ರೆ ಸುಮ್ನೆ ಜಗಳ ಆಡ್ದಾಗೆಲ್ಲ ಹುಟ್ಟೋಗೋದು ಅದು ಇದು ಆಗುತ್ತೆ. ಬಟ್ ಒಂದ್ ಮಕ್ಳು ಅಂತಿದ್ರೆ ಯಾರು ಬಿಟ್ಟೋಗಕ್ ಚಾನ್ಸೇ ಇಲ್ಲ. ಮಗು ಮುಖ ನೋಡಾದ್ರೂ ಇರ್ತಾರೆ, ಹಂಚ್ಕೊಂಡಾದ್ರೂ ಇರ್ತಾರೆ. ಬೇರೆಯವ್ರ ತರ ಮದುವೆ ಆಗಿ ಒಂದು ವಾರಕ್ಕೆ ಸ್ಟೇಷನ್ ಮೆಟ್ಲಿಲ್ಲ ಹತ್ತಕ್ ಹೋಗಲ್ಲ.